ಮಾತಾಡಿ ಸರ್. ಕ್ಲಾರಿಟಿ ಇಲ್ಲ, ದಯವಿಟ್ಟು ಕ್ಷಮೆ ಕೋರ್ತಿದ್ದೀನಿ. ಓಕೆ ಓಕೆ ಸರ್, ಓಕೆ ಓಕೆ. ಹೆಸರು ಪ್ಲೀಸ್ ಹೇಳಿ ಸರ್ ನಿಮ್ದು. ಮೇಡಮ್, ನನ್ನ ಹೆಸರು ನರಸಿಂಹ ಅಂತ, ಬ್ಯಾಂಗ್ಳೂರಿಂದ ಫೋನ್ ಮಾಡ್ತೀನಿ. ನರಸಿಂಹಮೂರ್ತಿ CA ಅಂತ. ಹಾ ಸೊ ಬೇಸಿಕಲಿ ನನಗೆ ಏನಾಗಿತ್ತು ಅಂದ್ರೆ 2019 ಅಲ್ಲಿ ನನಗೆ ಒಂದು L3 ಅಲ್ಲಿ ಅಂದ್ರೆ ಬ್ಯಾಕ್ ಅಲ್ಲಿ L3 ಅಲ್ಲಿ ಪ್ರಾಬ್ಲಮ್ ಇತ್ತು. ಏನು ಅಂದ್ರೆ ಆ ಪರ್ಟಿಕ್ಯುಲರ್ ಪೌಡರ್ ತರ ಉದುರ್ತಿತ್ತು ನನಗೆ ಆ ಪರ್ಟಿಕ್ಯುಲರ್ ಬೋನ್ ಅಲ್ಲಿ. ಸೊ ಆ ಬೋನ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗೋ ಸಮಯದಲ್ಲಿ ನನ್ ನೋವು ಜಾಸ್ತಿ ಇತ್ತು. ಆ ನೋವ್ನ ಯಾರಿಗೂ ಹೇಳ್ಕೊಳಕ್ ಆಗ್ತಿಲ್ಲ, ಅದು ನಿದ್ದೆ ಇಲ್ದಿರ ಮಾಡಿತ್ತು. ಸೊ ಏನ್ ಮಾಡೋದು ಸೊಲ್ಯೂಷನ್ ಇಲ್ಲ. ಅದ್ರ ಜೊತೆ ಮತ್ತೆ ಕೊರೋನಾ ಟೈಮ್, ಆ ಟೈಮಲ್ಲಿ ನನಗೆ ಏನಾಗಿತ್ತು ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗಕ್ಕಾಗಲ್ಲ. ಮತ್ತೆ ನಮ್ ತಾಯಿ ಒಂದು ಇದಕ್ ಹೋಗಿದ್ರು, ಯಾವ್ದೋ ಒಂದು ಒಕೇಶನ್ಗೆ, ಬರ್ತ್ಡೇ ಒಕೇಶನ್ ಹೋಗಿದ್ರು. ಆಗ ಹೋದಾಗ ಏನಾಗಿತ್ತು ಅಂದ್ರೆ ನನಗೆ ನೋಡ್ಕೊಂಡವ್ರು ಯಾರು ಇಲ್ಲ, ಇಬ್ರೇ ಇರೋದು. ಸೊ ನಾನ್ ಹಂಗೆ ಬೆಡ್ ಮೇಲೆ ಮಲ್ಕೊಂಡು, ಸೊ ಆಲ್ಮೋಸ್ಟ್ ಲೈಕ್ ಬೆಡ್ ಮೇಲೆನೆ ಕೆಲ್ಸಗಳೆಲ್ಲ ಮಾಡ್ಕೊಂಡು ಎಲ್ಲ ಅನ್ಭವಿಸ್ದೆ. ಅದಾದ್ಮೇಲೆ ಕೊರೋನಾ ಎಂಡಿಂಗ್ ಆಯ್ತು. ಎಂಡಿಂಗ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದೆ ಅಂದ್ರೆ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿಸ್ದೆ. ಅವ್ರೇನ್ ಹೇಳಿದ್ರು, ನಿನಗ್ ಪ್ರಾಬ್ಲಮ್ ಇದೆಯಪ್ಪ, ಆಪರೇಷನ್ ಮಾಡ್ಬೇಕು ನೀನ್ MRI ಪ್ರಕಾರ ಅಂತ ಹೇಳಿದ್ರು. ಸೊ ನಾನು ಓಕೆ ಆಯ್ತು ಸರ್, ಚೆಕ್ ಮಾಡಿ ಹೇಳ್ತೀನಿ ಅನ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಸೊ ನಡಿಯಕ್ ಆಗ್ತಿಲ್ಲ, ಪ್ರಾಬ್ಲಮ್ಮು, ನೋವುಗಳು. ಆಮೇಲೆ ಲಾಸ್ಟ್ ಅಲ್ಲಿ ಡಾಕ್ಟರ್ ಒಂದು ಕ್ವಶನ್ ಕೇಳಿದ್ರು, ನೋಡಪ್ಪ ನಿನ್ಗೆ ಇದು ವಾಸಿ ಆಗ್ಬೇಕು ಅಂದ್ರೆ ನಿನ್ನ ಹತ್ರ ಅಂದ್ರೆ ಫಿನಾನ್ಸ್ ಇದೆಯಾ, ಬ್ಯಾಕಪ್ ಏನಿದೆ, ಸೊ ಹೇಗೆ ನೀನು ಇದ್ ಮಾಡ್ಕೊಂಡು ಹೋಗ್ತೀಯಾ ಅಂತ ಹೇಳಿದ್ರು. ನಾನು ಫಿನಾನ್ಷಿಯಲಿ ಡೌನ್ ಇದೀನಿ ಸರ್, ಆಗಲ್ಲ ಅಂತ ಹೇಳಿದೆ. ಸೊ ಹಂಗಾದ್ರೆ ನೀನು 3 months ಅಷ್ಟೇ ಅಪ್ಪ, ಕಷ್ಟ ಇದೆ ನಿನ್ ಲೈಫು, ಸೊ ವಿ ಕೆನಾಟ್ ಅಶ್ಯೂರ್ ಯು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಸೊ ಹಾಗೆ ಹೇಳಿದ್ಮೇಲೆ ನನಗೆ ಒಂಥರ ಬೇಸರನೂ ಆಯ್ತು, ಕಷ್ಟನೂ ಆಯ್ತು, ಬೇಜಾರು ಆಯ್ತು. ಅದಾದ್ಮೇಲೆ ಲೈಕ್ ಅದೇ ನೋವೆಲ್ಲೇ ಆಲ್ಮೋಸ್ಟ್ ಲೈಕ್ 2.5 years ಮ್ಯಾನೇಜ್ ಮಾಡಿದ್ಮೇಲೆ ನೇಚರ್ ಜೊತೆ ಕನೆಕ್ಟ್ ಆಗೋದು, ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳೋದು, ಆಮೇಲೆ ಇದು ಏನಂತಾರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ತಗೊಂಡೆ, ಅಂದ್ರೆ ಎಲೆಕ್ಟ್ರಿಕಲ್ ರಿಲೇಟೆಡ್. ಆಮೇಲೆ ಅದಲ್ಲದೆ ಬೇರೆ ಬೇರೆ ರೀತಿ ಕಾಯಿನ್ ಥೆರಪಿ ಎಲ್ಲಾ ರೀತಿನೂ ಮಾಡಿದೆ, ನೋವು ಹೋಗ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ಸೊ ನನಗೆ ರೀಸೆಂಟ್ ಆಗಿ ಲೈಕ್ ಮಂತ್ ಆಫ್ ಏಪ್ರಿಲ್ ಅನ್ಸುತ್ತೆ, ಸೊ ಆಲ್ಮೋಸ್ಟ್ 10-15 ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿದೀನಿ. ಅವ್ರು ಕ್ಲಿಯರ್ ಹೇಳಿದ್ರು, ನೀನು ಸರ್ಜರಿ ಮಾಡಿಸ್ಲೇಬೇಕು, ನೀನ್ ಸರ್ಜರಿ ಮಾಡಿಸ್ಲಿಲ್ಲ ಅಂದ್ರೆ ನೀನ್ ಗ್ಯಾರಂಟಿ ಕೊಡಕ್ ಆಗಲ್ಲ ಅಂತ. ನಾನ್ ಕೇಳಿದೆ, ಸರ್ ಸರ್ಜರಿ ಮಾಡಿಸಿದ್ಮೇಲೆ ನೀವೇನ್ ಗ್ಯಾರಂಟಿ ಕೊಡ್ತೀರಾ ಅಂತ. ಅದನ್ನ ಹೇಳಕ್ ಆಗಲ್ಲ, ವಾಸಿನ ಆಗ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದು, ಹೇಳಕ್ ಆಗಲ್ಲ ಅಂತ ಹೇಳಿದ್ರು. ಓಕೆ ಅಂತ ಬಂದ್ಬಿಟ್ಟೆ. ನೆಕ್ಸ್ಟ್ ನನಗೆ ನಾರ್ಮಲಿ ಲೈಕ್ ಏಪ್ರಿಲ್ 20th ಅನ್ಸುತ್ತೆ, ಸೊ 2025. ಸೊ ಆ 4 years ಏನಿದೆಯೋ 5 years ನೋವೆಲ್ಲೇ ಬೆಳೆದ್ಬಿಟ್ಟಿದೀನಿ, ಅಂದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟಿದೀನಿ. ಲೈಫ್ ಇಷ್ಟೇ ಬಿಡಿ, ಇನ್ನೇನ್ ಮಾಡಕ್ ಆಗುತ್ತೆ ಅಂತ. ಆ ಸಮಯದಲ್ಲಿ ನಾನು ಜಸ್ಟ್ ನನಗೆ ಅಂತ ನಮ್ಮ ತಾಯಿ ಹೆಸರಲ್ಲಿ ತಗೊಂಡ್ಮೇಲೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಡೇ ನನಗೆ ಒಳ್ಳೆ ನಿದ್ದೆ ಬಂತು. ಫಸ್ಟ್ ಡೇ ಅನ್ಕೊಂಡೆ ಓಕೆ ಚೆನ್ನಾಗಿದೆ ಇದು ಅಂತ. ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಆಮೇಲೆ ಆಲ್ಮೋಸ್ಟ್ ಲೈಕ್ ಇವಾಗ 2.5 ತಿಂಗಳಾಯ್ತು. ನನಗೆ ಏನನ್ನ ನೋವು ಅನ್ಸಿದ್ರೆ ಸೊ ನಾನು ಅದ್ರ ಮೇಲೆ ಮಲಗ್ಬಿಡ್ತೀನಿ, ಇನ್ನೇನು ಮಾಡಲ್ಲ, ಜಸ್ಟ್ ಮಲಗ್ತೀನಿ, ನೀರ್ ಕುಡಿತೀನಿ, ರಿಸ್ಟ್ ಬ್ಯಾಂಡ್ ಎಲ್ಲ ಅವಾಗ ಕಟ್ತೀನಿ. ಸೊ ಹೆಡ್ ಬ್ಯಾಂಡ್ ಕಟ್ಕೊಂಡ್ಬಿಡ್ತೀನಿ. ನಾನು ಇವಾಗ 1 hour 2 hours ಕೂತ್ಕೊಂಡಿದ್ರು ನನಗೇನ್ ಪ್ರಾಬ್ಲಮ್ ಆಗಲ್ಲ. ಬಟ್ ಇನ್ನರ್ ಪೇನ್ ಇರುತ್ತೆ. ಬಟ್ ಒಂದ್ಸತಿ ಆ ಪ್ಯಾಡ್ ಮೇಲೆ ಕೂತ್ಕೊಂಡ್ರೆ, ಇಲ್ಲ ಪಿಲ್ಲೋ ಪ್ಯಾಡ್ ಕೆಳಗಡೆ ಹಾಕೊಂಡ್ರೆ, ಲೈಕ್ ಚೇರ್ ಮೇಲೆ ಕೂತ್ಕೊಂತೀನಿ. ಈಗ ನಾನು ನಾರ್ಮಲ್ ಆಗಿ ಲೈಕ್ ಫಾರ್ ಎಕ್ಸಾಂಪಲ್ ರೆಸ್ಟ್ ರೂಮ್ ಹೋಗ್ಬೇಕು ಅಂದ್ರೆ ಕಷ್ಟ ಆಗ್ತಿತ್ತು ಅಂದ್ರೆ ಕೂತ್ಕೊಳಕ್ಕೆ. ಸೊ ಇವಾಗ ನಾನು ಈ ಬೆಡ್, ಈ ಮ್ಯಾಟ್ರಿಸ್ ಎಲ್ಲ ಕಂಟಿನ್ಯೂಸ್ ಆಲ್ಮೋಸ್ಟ್ ಲೈಕ್ 2.5 months ಆಯ್ತು ಯೂಸ್ ಮಾಡಿದ್ಮೇಲೆ ನನಗಂತೂ ಅದ್ಭುತವಾಗಿ 2 ಕಾಲು ಕರೆಕ್ಟ್ ಆಗಿ ಬೆಂಡ್ ಮಾಡಿ ಕೂತ್ಕೊಂತೀನಿ. ಅಂದ್ರೆ ಲೈಕ್ ನಮ್ಮ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಇದೆಯಲ್ಲ, ಅದೇ ಜಾಸ್ತಿ ಯೂಸ್ ಮಾಡೋದು ನಾನು. ಸೊ ನೋವು ಬಂದಾಗ ನಾನು ಕರೆಕ್ಟ್ ಆಗಿ ಯೂಸ್ ಮಾಡ್ತೀನಿ. ಇಲ್ಲಿ ತನಕ ಒಂದು ದಿನಾನು ಮಿಸ್ ಮಾಡಿಲ್ಲ ನಾನು. ಸೊ ಆಲ್ಮೋಸ್ಟ್ ಎಲ್ಲಾ ದಿವಸ ಯೂಸ್ ಮಾಡಿದೀನಿ. ಅದ್ರ ಜೊತೆ ಗಾಡಿ ಓಡಿಸ್ಬಾರ್ದು ಅಂತ ಹೇಳಿದ್ರು, ನಾನ್ ಗಾಡಿ ಓಡಿಸ್ತೀನಿ. ಆಮೇಲೆ ನೀನ್ ಆಟೋಲ್ಲಿ ಓಡಾಡಬಾರ್ದು ಅಂತ ಆಟೋ ಓಡಿಸ್ತೀನಿ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲಪ್ಪ ನೀನು ಏನೋ ಬಸ್ಸಲ್ಲಿ ಓಡಾಡಬಾರ್ದು ಅಂದ್ರು, ಬಸ್ಸಲ್ಲೂ ಓಡಾಡಿದೀನಿ. ಸೊ ಇವಾಗ ನೆಕ್ಸ್ಟ್ ಓಡೋದನ್ನ ಮಾಡಿಲ್ಲ, ಯಾಕಂದ್ರೆ ನನಗೆ ಗೊತ್ತಿದೆ ಓಡಲ್ಲ ನಾನೀಗ. ವಾಕ್ ಮಾಡೋದೇ ಬಿಟ್ಬಿಟ್ಟಿದೀನಿ. ಆಲ್ಮೋಸ್ಟ್ ಲೈಕ್ ನಾನು ಪರ್ ಡೇ 10,000 steps ವಾಕ್ ಮಾಡ್ತಿದ್ದೆ, ಅಂದ್ರೆ ಟಿಲ್ ಏಪ್ರಿಲ್ಗಿಂತ ಮುಂಚೆ. ಅದಾದ್ಮೇಲೆ ನಾನು ವಾಕೇ ಮಾಡಿಲ್ಲ. 65 kgs ವೆಯ್ಟ್ ಇತ್ತು ನಂದು. ನಾನು 65 kgs ಇಂದ ಇವಾಗ 58 kgs ಬಂದಿದ್ದೀನಿ. ಅದಲ್ದೆ ನಾನು ಇವಾಗ ಮೊದ್ಲೆಲ್ಲ ನಾನು ಹೆಂಗೆ ಅಂದ್ರೆ 3 ಗಂಟೆ ಬೆಳಗ್ಗೆ ಮಲಗಿದ್ರೆ 6 ಗಂಟೆಗೆ ಎದ್ದೇಳ್ತಿದ್ದೆ.
ಇವಾಗ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಯಾವಾಗ ಆಗುತ್ತೋ ನನಗೆ ಗೊತ್ತಿರಲ್ಲ. ಸೊ ಅಷ್ಟು ಅದ್ಭುತವಾಗಿ ಒಳ್ಳೆ ನಿದ್ದೆ ಬಂದಿದೆ. ಅದಲ್ದೆ ಇನ್ನೊಂದು ರಿಸಲ್ಟ್, ನಮ್ಮ ತಾಯಿಗೆ ಜೂನ್ 14th ನಾನು ನಮ್ಮ ತಾಯಿಗೆ ಲೆಫ್ಟ್ ಸೈಡ್ ಅಲ್ಲಿ ಪ್ರಾಬ್ಲಮ್ ಇತ್ತು, ಅಂದ್ರೆ ಉಸಿರಾಟ ಪ್ರಾಬ್ಲಮ್. ಅವರು ನೋವು ಅಂದ್ರು, ನಾನು ನಾರ್ಮಲ್ ನೋವು ಅಂದ್ಬಿಟ್ಟು ನೀರ್ ಕುಡಿಯಮ್ಮ ಅಂತೆ, ಕುಡಿದ್ರು. ಸೊ 1 ತಿಂಗಳಿಂದ ಕುಡ್ಕೊಂಡ್ ಅದು ಏನಾಗಿದೆ, ನಮ್ ತಾಯಿಗೆ ಓವರ್ ಆಗಿ ಅದೊಂಥರ ರಿಯಾಕ್ಷನ್ ಜಾಸ್ತಿ ಆಗಿದೆ. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲೆಲ್ಲೋ ಕ್ಲಾಟ್ ಆಗಿತ್ತು. ಕ್ಲಾಟ್ ಆದ್ಮೇಲೆ ಅವ್ರಿಗೆ ಏನಾಗಿದೆ, ಎಲ್ಲ ಹೊರಗಡೆ ಬರಕ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋಕೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು. ಹಿಂಗಿದು ನೋವು, ಪಾಪ 62 ಇಯರ್ಸ್ ಪ್ಲಸ್ ಆಗಿದೆ ಇವ್ರಿಗೆ, ಏನ್ ಮಾಡೋದು ಅಂತ. ನಮ್ ತಾಯಿಗೆ ಹೇಳಿದೆ, ಅಮ್ಮ ನಂದು ರಿಸ್ಟ್ ವಾಚ್ ಇದೆ, ಕಟ್ಕೊಂಡ್ಮೇಲೆ ನಿನ್ಗೆ ಏನಾಗುತ್ತೆ ಚೆನ್ನಾಗಿರುತ್ತೆ ಅಂತ. ಬೇಡ ಅಂದ್ರು. ಯಾಕಂದ್ರೆ ನೀನ್ ಆಲ್ರೆಡಿ ಯೂಸ್ ಮಾಡಿದ್ಯಾ, ನನಗ್ ಬೇಡ, ನಿನ್ನಿಂದ ಮತ್ತೆ ನನಗ್ ಬೇರೆ ಪ್ರಾಬ್ಲಮ್ ಬರುತ್ತೆ ಅಂತ. ಆ 1 ನಿಮಿಷಕ್ಕೆ ಏನಾಯ್ತು ಅಂದ್ರೆ, ನಾನು ಆತರ ಪಟ್ಟು ಬೇಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡೋದ್ಮೇಲೆ 3 days ICU ಅಂದ್ರು. 3 days ICU ಅಲ್ಲಿಗೆ ನನಗೆ ತಲೆ ಓಡ್ತಿಲ್ಲ ಒಂದು. ಬಟ್ ಅವಾಗೂ ಹೇಳಿದೆ ಕಟ್ಕೊಮ್ಮ ಅಂತ. ಇಲ್ಲ ನೀನ್ ಯೂಸ್ ಮಾಡಿದ್ಯಾ, ನನಗ್ ಬೇಡ ಅಂತ. ಸೊ ಅಲ್ಲಿ ಅವ್ರಿಗೆ ಹಠ ಒಂದಿತ್ತು. ಇನ್ನೊಂದು ಒಳ್ಳೇದು ಹೇಳಿದ್ರು. ಏನಕ್ಕೆ ಅಂದ್ರೆ, ನಾನು ಯೂಸ್ ಮಾಡಿರೋದು ಅವ್ರಿಗೆ ಬೇಕಾಗಿಲ್ಲ. ಸೊ ಅವ್ರಿಗಲ್ಲಿ ಒಂಥರ ಏನಂತಾರೆ, ಅವ್ರದೇ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಇದೆ ಅವ್ರಿಗೆ. ಓಕೆ, ನಾನ್ ಯಾಕೆ ಯೂಸ್ ಮಾಡ್ಬೇಕು ಅಂತ. ಅಲ್ಲಿ ಪ್ರಾಣ ಹೋಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ, ಅವ್ರಿಗೆ ನೋವಾಗ್ತಿದೆ, ತಡೆಯಕ್ ಆಗ್ತಿಲ್ಲ. ಬಟ್ ನಮ್ ತಾಯಿ ಕೈಯಲ್ಲಿ ಮಾತಾಡಕ್ ಆಗಲ್ಲ ಅನ್ಬಿಟ್ಟು ನಾನು ಜಸ್ಟ್ ಅವರು ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಹಾಸ್ಪಿಟ್ಲ್ ಅಲ್ಲಿ ಕನೆಕ್ಟ್ ಮಾಡಿದ್ಮೇಲೆ ಅವ್ರ ಏನ್ ಹೇಳಿದ್ರು, ICU ಬಿಡಿ ಅಂತ. ಸೊ 3 days ICU ಇದ್ರು. 4th day ನನಗೆ ಆಗ್ಲಿಲ್ಲ. ನಾನು ಹೇಳ್ಬಿಟ್ಟೆ, ದಯವಿಟ್ಟು ನೀವು ನಾರ್ಮಲ್ ವಾರ್ಡ್ಗೆ ಮೂವ್ ಮಾಡ್ವಿ, ಯಾಕಂದ್ರೆ ನಂಗೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ನನಗೆ ಅಲ್ಲಿ ದುಡ್ಡು ಹೋಗ್ತಾ ಇದೆ. ಸೊ ನನಗೆ ಗೊತ್ತಿತ್ತು, ನಾನು ಯಾವತ್ತು ದುಡ್ಡು ಇಂಥದಕ್ ಬೇಗ ಖರ್ಚು ಮಾಡಕ್ ಹೋಗಲ್ಲ. ಯಾಕಂದ್ರೆ ಆದಷ್ಟು ಏನ್ ನ್ಯಾಚುರಲ್ ಆಗಿ ಸಿಗುತ್ತೋ ಅದನ್ನ ಹುಡುಕಾಡ್ತಾ ಇರ್ತೀನಿ. ನನಗೆ ಇದ್ರಲ್ಲಿ ಖುಷಿ ಆಗಿದ್ದು ಏನು ಅಂದ್ರೆ, ಕುಡಿಯೋಂಗಿಲ್ಲ, ಡ್ರಗ್ ಫ್ರೀ, ಆಮೇಲೆ ಮೆಡಿಸಿನ್ ಇಲ್ಲ. ಸೊ ನಾನಂತೂ ಮೆಡಿಸಿನ್ ಮುಟ್ಟೋದೇ ಇಲ್ಲ ಬಿಡಿ ಇವಾಗ. ಓಕೆ, ನಮ್ ತಾಯಿಗೆ ಹೇಳಿದೆ, ನೀನು ಲೆಫ್ಟ್ ಕಾಲ್ಗೆ ಅಥವಾ ರೈಟ್ ಕಾಲ್ಗೆ ಕಟ್ಕೊಂಡ್ಬಿಡು, ಯಾರಿಗೂ ಹೇಳ್ಬೇಡ, ಸೈಲೆಂಟ್ ಆಗಿರು. ಸೊ ಲೆಫ್ಟ್ ಕಾಲ್ಗೆ ರಿಸ್ಟ್ ಬ್ಯಾಂಡ್ ಕಟ್ಬಿಟ್ಟು ಬಿಟ್ಬಿಟ್ಟೆ. ಸೊ ನಾರ್ಮಲ್ ವಾರ್ಡ್ ಅಲ್ಲಿ ಇದ್ರು. ಅವರು ಡೈಲಿ ಬಂದು ಚೆಕ್ ಮಾಡ್ತಿದ್ರು. 400 ಇತ್ತು ನಮ್ ತಾಯಿಗೆ, ಏನು ಶುಗರು. ಆಮೇಲೆ ನಡಿಯಕ್ ಆಗ್ಲಿಲ್ಲ, ಕಣ್ ತೆಗಿಯಕ್ ಆಗ್ಲಿಲ್ಲ. ಅದಾದ್ಮೇಲೆ 1.5 hourಗೆ ನಮ್ ತಾಯಿಗೆ ಒಂಥರ ಮೂವ್ಮೆಂಟ್ ಆಯ್ತು. ಎದ್ದೇಳಿದ್ರು, ರೆಸ್ಟ್ ರೂಮ್ಗೆ ಅವರೇ ಹೋದ್ಮೇಲೆ ಅವ್ರು ಬೈದ್ರು, ಏನಕ್ಕಮ್ಮ ನೀನ್ ಹಿಂಗೆಲ್ಲ ಹೋಗ್ತೀಯ ಅಂತ. ಇಲ್ಲ, ನಂಗೆ ನಡಿಯಕ್ ಆಗ್ತಿದೆ, ಹೋಗ್ತಾ ಇದೀನಿ ಅಂತ ಹೇಳಿದ್ರು. ಅದಾದ ನಂತರ ನೆಕ್ಸ್ಟ್ ಅವ್ರು ಹೇಳ್ತಿದ್ರು, ಸೊ ಯಾಕೆ ಇದು, ಡಾಕ್ಟರ್ಗೆ ಆಶ್ಚರ್ಯ ಆಯ್ತು, ಏನಕ್ಕೆ ಇದು 400 ಇದ್ದಿದ್ ಶುಗರು 385 ಹೆಂಗ್ ಬಂತು ಅಂತ ಅವ್ರಿಗೆ ಆಶ್ಚರ್ಯ ಆಯ್ತು. ಆಮೇಲೆ ಯಾರು ತಲೆ ಕೆಡ್ಸ್ಕೊಂಡಿಲ್ಲ. ಬರ್ತಾ ಬರ್ತಾ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂತು. ಕಡಿಮೆ ಆಗ್ತಾ 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 ನಮ್ ತಾಯಿಗೆ ಲೈಕ್ 257 ಬಂತು ಶುಗರು. ಅದಾದ್ಮೇಲೆ ನಾನು ಹೇಳಿದೆ, ಸರ್ 1 ವಾರ ಆಯ್ತು, ನಾನು ನಮ್ ತಾಯಿನ ಕರ್ಕೊಂಡು ಹೋಗ್ತೀನಿ, ದಯವಿಟ್ಟು ಡಿಸ್ಚಾರ್ಜ್ ಮಾಡ್ಬಿಡಿ, ನನ್ನ ಕೈಲಿ ಆಗಲ್ಲ.